ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಿವೇಶನ ವಾಸಸ್ಥಾನ, ಆ ವಾಸಸ್ಥಾನದಲ್ಲಿ ನಾವು ಆರೋಗ್ಯ ಸಮೃದ್ಧಿ ಪಡಿಬೇಕು ಅಂತಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪರಿಸರ, ಪೂರಕವಾದಂಥ ವಾತಾವರಣ ಮತ್ತು ವಾಸ್ತು ಅಂತಕ್ಕಂಥ ಒಂದು ಮಹಾನ್ ಶಕ್ತಿ ಅಲ್ಲಿರಬೇಕು. ಅಲ್ಲಿಲ್ಲ ಅಂತಂದಾಗ ನಮಗೆ ಗೊತ್ತಿಲ್ಲದ ಹಾಗೆ ಹಲವಾರು ರೋಗ ರುಜಿನಗಳಿಗೆ ನಾವು ಬಲಿ ಆಗ್ತಾ ಇದ್ದೀವಿ, ಮುಂದೆ ಕೂಡ ಬಲಿ ಆಗ್ತಾರೆ. ಯಾಕಂದರೆ ಕರ್ಮಗಳು ನಮ್ಮನ್ನು ನಡೆಸ್ಕೊಂಡು ಹೋಗ್ತವೆ ಅನ್ನೋದಕ್ಕೆ ಭಾಳಷ್ಟು ಸಾಕ್ಷ್ಯಾಧಾರಗಳು ನಮ್ಮಲ್ಲಿದ್ದಾವೆ. ಅದರಲ್ಲಿ ಭಾಳ ವಿಶೇಷವಾಗಿ ಹಲವಾರು ಭೂಮಿ ಸಂಬಂಧಪಟ್ಟಂಥ ರಹಸ್ಯಗಳನ್ನ ಹೇಳ್ಕೊಳ್ತಾ ಬಂದ್ವಿ. ಎಷ್ಟೋ ಜನಕ್ಕೆ ಇದು ಗೊತ್ತಿದೆ, ಆದರೂ ಗೊತ್ತಿಲ್ಲದಿರ್ತಾರೆ ಇರ್ತಾರೆ. ಯಾಕಂದರೆ ಆ ಕರ್ಮ ಫಲಗಳು ಅವ್ರಿಗೆ ಅದು ಜ್ಞಾಪಿಸಿರೋದಿಲ್ಲ. ಯಾಕಂದರೆ ಒಬ್ಬ ಒಳ್ಳೆ ಜ್ಯೋತಿ ಸಿಗಬೇಕು ಅಂತಂದರೆ ಪುಣ್ಯ ಮಾಡಿರಬೇಕು, ಅಥವಾ ಪೂರ್ಣ ನನ್ನ ಜಾತಕದ ಸಂಪೂರ್ಣ ಜನ್ಮದೋಷ ವಿವರ ತಿಳ್ಕೋಬೇಕು ಅಂದಾಗ ನನ್ನ ಗ್ರಾಚಾರ ಕಳೆದು ಒಳ್ಳೆಯ ಸಮಯ ಬಂದಿರಬೇಕು. ಆವಾಗ ಯಾರೋ ಒಬ್ಬ ಪುಣ್ಯಾತ್ಮ ನಿಮಗೆ ಸಿಗ್ತಾನೆ, ಅದ್ರ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಕೂಡ ನಿಮಗೆ ಸಿಗ್ತದೆ. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ದುರ್ಘಟನೆಗಳಿಗೆ ಬಲಿಯಾಗೋದಕ್ಕಿಂತ ಮುಂಚಿತವಾಗಿ ನೀವು ಎಸ್ಕೇಪ್ ಆಗ್ಬಿಟ್ಟಿರ್ತೀರಾ. ಆದರೆ ಕೆಲವೊಂದು ಕರ್ಮಫಲಗಳು ಏನು ಮಾಡಿದ್ರೂ ಜಗ್ಗೋದಿಲ್ಲ, ನೀವು ಅನುಭವಿಸ್ತಾನೆ ತೀರಬೇಕು, ನರಳ್ತಾನೆ ಇರಬೇಕು. ಅದಕ್ಕೆ ನಮ್ಮಲ್ಲಿ ಭಾಳಷ್ಟು ನಿದರ್ಶನಗಳು ನಮ್ಮಲ್ಲಿದ್ದಾವೆ. ಇವತ್ತು ನಾನು ಹೇಳ್ತಕ್ಕಂತಹ ಮತ್ತೊಂದು ಪ್ರೇತ ಬಾಧೆ ಮನೆಯಲ್ಲಿ ಕಾಣಿಸ್ಕೊಳ್ತು ಅಂತಂದರೆ ಆ ಒಂದು ಪ್ರೇತ ಬಾಧೆ ಯಾವ ರೀತಿ ನಮಗೆ ಗೋಚರ ಆಯ್ತಾ ಅಥವಾ ಗೋಚರ ಆಗಲಿಲ್ವಾ, ಅಥವಾ ಗೋಚರ ಆಗ್ತಕ್ಕಂಥ ಸಾಧ್ಯತೆಗಳಿದಾವ, ಅಥವಾ ಅದಕ್ಕೇನಾದರೂ ಪರಿಹಾರ ಇದ್ದಾವ ಅನ್ನೋದ್ರ ಬಗ್ಗೆ ನಾವು ಹುಡುಕಾಟ ಮಾಡಬೇಕಾಗ್ತದೆ. ಯಾಕಂದರೆ ಪಿತೃದೋಷ ಇಲ್ಲ, ಕುಟುಂಬ ಪ್ರೇತಗಳಿಲ್ಲ, ಭೂಮಿ ಶುದ್ಧವಾಗಿದೆ, ನಾಗನ್ನಡೆ ಇಲ್ಲ, ನಿಧಿ ನಿಕ್ಷೇಪ ಇಲ್ಲ, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಶಲ್ಯ ದೋಷಗಳಿಲ್ಲ. ಆದರೂ ಕೂಡ ತೀರ ಇತ್ತೀಚೆಗೆ ಮನೆಗೆ ಬಂದ ಮೇಲೆ ಒಂದು 3 ವರ್ಷ 4 ವರ್ಷ 5 ವರ್ಷ ಆದಮೇಲೆ ಅಥವಾ ಒಂದು 10 ವರ್ಷ ಆದಮೇಲೆ ಇದ್ದಕ್ಕಿದ್ದಂಗೆ ನಮ್ಮ ಯಜಮಾನರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳು ನಡೀತಾ ಇದೆ. ನೀವು ಹೇಳಿದ ರೀತಿ ಹಲವಾರು ತೊಂದರೆಗಳು ನಡೀತಾ ಇದೆ. ಡಾಕ್ಟರ್ ಹತ್ರ ಹೋದಾಗ ಅವನೇನೋ ಮೆಡಿಸಿನ್ ಕೊಟ್ಟಾಗ ಆ ತತ್ಕಾಲಕ್ಕೆ ಸ್ವಲ್ಪ ಶಮನ ಆಗ್ತದೆ, ಆದರೆ ಮತ್ತೆ ಅದು ರಿಪೀಟ್ ಆಗ್ತಾ ಇರ್ತದೆ. ಏನೇ ಮಾಡಲಿ, ಆಯುರ್ವೇದ ಆಯಿತು, ಹೋಮಿಯೋಪತಿ ಆಯಿತು, ಅಲೋಪತಿ ಆಯಿತು, ಏನೇನು ಮಾಡಬೇಕೋ ಅದು ಎಲ್ಲವನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಆದರೂ ಕೂಡ ಒಂದೇ ಒಂದು ಸಣ್ಣ ಬದಲಾವಣೆ ಕೂಡ ನಮಗೆ ಆಗಲಿಲ್ಲ. ದಿನೇ ದಿನೇ ನಮ್ಮ ಯಜಮಾನರಿಗೆ ತೊಂದರೆ ಆಗ್ತಾ ಇದೆ, ಆರೋಗ್ಯದಲ್ಲಿ ಬದಲಾವಣೆ ಆಗ್ತಾ ಇದೆ. ಭಾಳ ಗಟ್ಟಿಮುಟ್ಟಾಗಿದ್ರು, ಭಾಳ ಕೆಲಸ ಮಾಡ್ತಿದ್ರು, ಇವತ್ತು ಏನು ಮಾಡೋಕ್ಕೂ ವಹಿಸ್ತಾ ಇಲ್ಲ, ಅವ್ರಿಗೆ ಆ ಆರೋಗ್ಯ ಸಂಬಂಧಪಟ್ಟ ಸಮಸ್ಯೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ಸಮಾಜದಲ್ಲಿ ಭಾಳ ಜನ ಕೇಳ್ತಾ ಇರ್ತೀವಿ. ಕಾರಣ ಏನು? ಎಲ್ಲೋ ಹುಡುಕಾಟ ಮಾಡ್ತೀರಿ, ಏನೇನೋ ಮಾಡ್ತೀರಿ, ಏನು ಮಾಡಿದ್ರೂ ನಿಮ್ಗೆ ಸಿಗೋದಿಲ್ಲ, ಎಲ್ಲ ಕರೆಕ್ಟಾಗಿರ್ತದೆ. ಆದರೂ ಕೂಡ ಆ ಮನೆ ಯಜಮಾನನಿಗೆ ಅಥವಾ ಮಕ್ಕಳಿಗೆ ಅಥವಾ ಆ ಒಂದು ಮನೆಯ ಸ್ತ್ರೀಗೆ ಯಾವುದೋ ಒಂದು ಕಾಯಿಲೆ ಕಸಾಲೆ ಬರ್ತಿರ್ತದೆ. ಡಾಕ್ಟರ್ ಹತ್ರ ಹೋದರೆ ಯಾವ ರಿಪೋರ್ಟು ಇಲ್ಲ, ಯಾವುದೇ ವಿಭಾಗದ ನೆಗೆಟಿವ್ ರಿಪೋರ್ಟ್ ಇಲ್ಲ, ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತ. ಆದರೆ ಆ ವಾಸ ಮಾಡ್ತಕ್ಕಂತಹ ಜಾಗದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ. ಅದು ಏನು ಮೊದಲಿಂದ ಏನು ಅನುಭವಿಸಿಲ್ಲ, ಯಾವುದೋ ಒಂದು ಸಟನ್ ಟೈಮಲ್ಲಿ ಅನುಭವ ಶುರು ಮಾಡಿರ್ತಾರೆ. ಕಾರಣ ಏನು? ಆ ಆರೋಗ್ಯ ಸಮಸ್ಯೆ ಅನುಭವಿಸಿದ ಜೊತೆಗೆ ರಾತ್ರಿ ಹೊತ್ತು ನಿದ್ದೆಗೆಡುವಂಥದ್ದು, ಅನಿದ್ರೆ ಅಂತೀವಿ. ಅನಿದ್ರೆ ಎಷ್ಟು ಜನಕ್ಕಿದೆ ಅಂತಂದರೆ 12 ಗಂಟೆ 1 ಗಂಟೆ ಆಗ್ತದೆ ಮಲಗೋದಕ್ಕೆ. ಇವತ್ತು ವಿಜ್ಞಾನ ಹೇಳ್ತದೆ 8 ಅವರ್ ಕರೆಕ್ಟಾಗಾದ್ರೂ ಮಲಗಬೇಕು, 8 ಅವರ್ ಆದರೂ ಮಲಗಬೇಕು ಅಂತ ಹೇಳ್ತದೆ. ಎಷ್ಟೋ ಜನಕ್ಕೆ ರಾತ್ರಿ ನಿದ್ದೆನೇ ಬರೋದಿಲ್ಲ. ಆ ಕಡೆಯಿಂದ ಈ ಕಡೆ ಓಡಾಡ್ತಾರೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾರೆ, ಏನು ಮಾಡಿದ್ರು ನಿದ್ದೆ ಬರೋದಿಲ್ಲ. ಜೊತೆಗೆ ಡ್ರಗ್ಸು ಟ್ಯಾಬ್ಲೆಟ್ಸ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಟ್ಯಾಬ್ಲೆಟ್ಸ್ ತೊಗೊಂಡು ನಿದ್ದೆ ಬರ್ತದೆ, ಟ್ಯಾಬ್ಲೆಟ್ಸ್ ಪವರ್ ಕಮ್ಮಿ ಆಗಿದ ತಕ್ಷಣ ಇಮ್ಮಿಡಿಗೆ ಎಚ್ಚರ ಆಗ್ತದೆ. ಈ ರೀತಿ ಹಲವಾರು ಜನಗಳಿರ್ತಾರೆ. ಆಗಾಗ ಬೆಚ್ಚಿ ಬೀಳುವಂಥದ್ದು, ಆಗಾಗ ಬ್ಯಾಡ್ ಡ್ರೀಮ್ಸು, ಸತ್ತವರೆಲ್ಲ ಕನಸು ಬರ್ತಾ ಇದ್ದಾರೆ. ಯಾರ್ಯಾರೋ ಯಾವುದೋ 10 ವರ್ಷ 20 ವರ್ಷ ಹಿಂದೆ ತೀರ್ಕೊಂಡಿರ್ತಕ್ಕಂಥೆಲ್ಲ ಕನಸು ಬರ್ತಾ ಇದ್ದಾರೆ. ಯಾಕೆ ಬರ್ತಾರೆ ಅವರೆಲ್ಲ? ಯಾಕೆ ಬರ್ತಾರೆ? ಇದೆಲ್ಲ ಬಂದು ಏನಾಗುತ್ತೆ, ಮಾನಸಿಕವಾಗಿ ಜರ್ಜರಿತರಾಗಿ ಹಲವಾರು ಮಾನಸಿಕವಾದಂತಹ ಒಂದು ಕಾಯಿಲೆಗಳಿಗೆ ಒಳಗಾಗಿ ಆಮೇಲೆ ದೈಹಿಕವಾಗಿ ಅದು ಟ್ರಾನ್ಸ್ಫರ್ ಆಗಿ ಹಲವಾರು ರೋಗ ರುಜಿನಗಳು ಕ್ಯೂರ್ ಆಗೋದೇ ಇಲ್ಲ, ಎಲ್ಲೆಲ್ಲೋ ಹೋಗಲಿತಾರೆ, ಕ್ಯೂರ್ ಆಗೋದೇ ಇಲ್ಲ, ಅಲಿತಾನೆ ಇರ್ತಾರೆ. ಈ ಥರ ಎಲ್ಲ ಪ್ರಾಬ್ಲಮ್ಗಳು ಫೇಸ್ ಮಾಡೋ ಸಂದರ್ಭದಲ್ಲಿ ಯಾವಾಗೋ ಎಲ್ಲೋ ಏನೋ ಒಂದು ಲೆಕ್ಕಾಚಾರ ಹೇಳ್ತಾರೆ. ಇಲ್ಲ, ನಿಮ್ಮ ಭೂಮಿನಲ್ಲಿ ಏನೋ ಒಂದು ತೊಂದರೆ ಇದೆ, ಆ ಭೂಮಿನಲ್ಲಿ ಆ ವಸ್ತು ತೆಗೆದಾಕಿದ್ರೆ ನಿನಗೆ ಆರೋಗ್ಯ ಸರಿ ಹೋಗ್ತದೆ, ಬೇಕಾದರೆ ಕೇಳಿ ನೋಡು ಅಂತಕ್ಕಂಥದ್ದು ಒಂದು ಮಾತು ಬರ್ತದೆ. ಅಲ್ಲಿವರೆಗೂ ನಂಬೇ ಇರಲ್ಲ ಇವರು, ಅಲ್ಲಿವರೆಗೂ ನಂಬೇ ಇರಲ್ಲ. ಊರು ಡಾಕ್ಟ್ರೆಲ್ಲ ಅಲಿತಾ ಇರ್ತಾರೆ, ನಮ್ದು ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತ ಊರು ಡಾಕ್ಟ್ರಲ್ಲಿ ಅಲಿತಾ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪುಣ್ಯ ಅಂತ ಎಲ್ಲೋ ಮೂಲ ಇರ್ತದಲ್ವ, ಆ ಪುಣ್ಯ ಬಂದು ಇಂಥದ್ದೊಂದು ವಿಚಾರವನ್ನು ಹೇಳಿದಾಗ ಅದು ಏನು ಅಂತ ನೋಡ್ಕೊಂಡು ಹೋದಾಗ ಯಾರನ್ನೋ ಕರೆಸ್ತಾರೆ, ನೋಡಿ ಇಂಥ ಜಾಗದಲ್ಲಿ ಆ ವಸ್ತು ಇದೆ ಅಂತ ಹೇಳ್ತಾರೆ. ಆ ವಸ್ತುವನ್ನು ತೆಗೆದು ಬಿಡಿಸಿದಾಗ ಇವ್ರ ಮನೆ ಬಟ್ಟೆ, ಇವರ ಕೂದಲು, ಇವರ ಉಗುರು,
ಇವ್ರಿಗೆ ಯಂತ್ರ, ಇವ್ರ ತಂತ್ರ, ಇವ್ರ ಮಂತ್ರ, ಇವ್ರ ಅರ್ಶಿನ ಕುಂಕುಮ ವಿಭೂತಿ ನಿಂಬೆಹಣ್ಣು ಮೂಳೆಗಳು ಕೊಳ್ತೋಗಿರೋ ವಸ್ತುಗಳು ಇವೆಲ್ಲ ಆ ಮಡಕೆ ಕುಡಿಕೆನಲ್ಲಿ ಸಿಗ್ತದೆ. ಕಾರಣ ಏನು ಅಂತ ಕಟ್ ಮಾಡಿದಾಗ ಯಾರೋ ಇವ್ರ ಮೇಲೆ ಮಾಟ ಮಂತ್ರ ಮಾಡಿಸಿ ಅವ್ರ ಮನೆ ಗಾರ್ಡನ್ನಲ್ಲೋ ಕಾಂಪೌಂಡ್ ಒಳಗಡೆನೋ ಮನೆ ಕಟ್ಟಬೇಕಂದಾಗ ಮನೆ ಪಾಯದ ಒಳಗಡೆನೋ ಅಥವಾ ಹಿತ್ತಲಲ್ಲೋ ಎಲ್ಲೋ ಒಂದು ಕಡೆ ತಗೊಂಡೋಗಿ ಹೂತ್ಬಿಟ್ಟಿರ್ತಾರೆ. ಇವ್ರಿಗೆ ಗೊತ್ತೇ ಆಗಲ್ಲ. ನೋಡಿ, ಅದು ಯಾವಾಗ ಹಾಕಿರ್ತಾರೋ ಅದು ಬರ್ತಾ 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 ಆ ಮನೆಯ ಯಾವ ವ್ಯಕ್ತಿಯ ಮೇಲೆ ಈ ಪ್ರಯೋಗವನ್ನು ಮಾಡಿದರೆ ಆ ಪ್ರಯೋಗದಿಂದ ಆಗ್ತಕ್ಕಂತಹ ಹಲವಾರು ರೀತಿಯ ಆರೋಗ್ಯ ಬಾಧೆಗಳನ್ನು ಇವತ್ತು ಎಷ್ಟು ಜನ ಅನುಭವಿಸ್ತಾ ಇದ್ದೀರಿ ನೀವೇ ತೆಗೆದು ನೋಡ್ಕೊಳ್ಳಿ. ಇವತ್ತು ತುಂಬ ಜನ ಇದ್ದಾರೆ ಈ ವಿಚಾರದಲ್ಲಿ. ಇದು ಏನು ಅಂತ ತಗೊಂಡಾಗ ಇದು ವಾಮ ಪ್ರೇತ ಬಾಧೆ ಅಂತ ಕರಿತೀವಿ. ನೋಡಿ, ನಾಗಪ್ರೇತ ಆಯಿತು, ಭೂಮಿ ಪ್ರೇತ ಆಯಿತು, ಅಥವಾ ಆ ಭೂಮಿ ಯಜಮಾನ ಪ್ರೇತ ಆಯಿತು, ಅಥವಾ ಯಾವುದೋ ದುಷ್ಟಶಕ್ತಿಗಳಾಯಿತು. ಆದರೆ ವಾಮ ಪ್ರೇತ ಬಾಧೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಮೇಲೆ ಮಾಟ ಮಾಡಿಸಿ ಆ ವ್ಯಕ್ತಿ ಇದ್ದಂಥ ಏನು ವಸ್ತುಗಳನ್ನೆಲ್ಲ ಕಲೆ ಹಾಕಿ ಒಂದು ಕಡೆ ಅದಕ್ಕೊಂದು ಮಂತ್ರ ತಂತ್ರವನ್ನು ಮಾಡಿ ಅದನ್ನು ಮಡಕೆಲಿಟ್ಟು ಅವನ ಮನೆಗೆ ತಗೊಂಡು ಹೂತಾಕಿದಾಗ ಆ ಪ್ರೇತ ಬಾಧೆಗಳು ಹೇಗೆ ಶುರು ಆಗ್ತದೆ, ಆ ಮನುಷ್ಯನ ಆರೋಗ್ಯ ಹೇಗೆ ಕೆಡುತ್ತೆ ಅನ್ನೋದಕ್ಕೆ ನಮ್ಮಲ್ಲಿ ತುಂಬ ಜನ ಇದ್ರ ಬಗ್ಗೆ ಭಾಳ ಒದ್ದಾಟ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅದನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತು. ಇದರಲ್ಲಿ ದುರುಪಯೋಗ ಇದೆ. ಕೆಲವು ಜನಾಂಗ ಇದ್ದಾರೆ, ಅವರೇ ತಗೊಂಬಂದು ಅವರೇ ಹಾಕ್ಬಿಟ್ಟು ಅವರೇ ತೆಗೆದ್ಬಿಟ್ಟು ನೋಡಿ ಮಾಟ ಅಂತ ತೋರಿಸ್ಬಿಡ್ತಾರೆ. ಅವರೇ ತೆಗಿತಾರೆ, ನಿಮ್ಗೆ ಗೊತ್ತೇ ಆಗಲ್ಲ. ಎದುರುಗಡೆ ನೋಡ್ತಾನೆ, ನೀವು ನೋಡ್ತಾನೇ ಇರ್ತೀರಾ, ಆದರೆ ಅಲ್ಲಿಂದ ತೆಗೆದು ನಿಮ್ಮ ಕೈ ಕೊಡ್ತಾರೆ. ಈ ಥರ ಎಲ್ಲ ಇದೆ. ಕೆಲವರು ಇದ್ದಾರೆ, ತುಂಬ ದೂರದಿಂದ ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು ಮನೆ ಒಳಗಡೆ ಕಳಿಸ್ಬಿಡ್ತಾರೆ. ನಿಮ್ಮ ಮನೆ ಒಳಗಡೆ ಹೋಗಿ ಸೇರ್ಬೇಕದು, ಆ ಥರನೂ ಮಾಡಿ ಅದನ್ನು ಕಳಿಸ್ಬಿಟ್ಟು ಬಂದು ಅವರೇ ತೆಗಿತಾರೆ. ಈ ಥರ ಹಲವಾರು ವಂಚನೆ ಮಾಡ್ತಕ್ಕಂಥ ಜನಗಳು ಕೂಡ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಿಜವಾಗಿ ಒಂದು ವಾಮಾಚಾರಕ್ಕೆ ಒಳಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಡಾಕ್ಟ್ರಿಗೂ ಮೀರಿದಂತಹ ಹಲವಾರು ಕಾಯಿಲೆಗಳನ್ನು ನರಳ್ತಾನೆ ಅಂತಂದರೆ ಅದು ಪ್ರತ್ಯಕ್ಷವಾಗಿ ಇವತ್ತು ನಡೀತಾ ಇದೆ, ನಾಳೆ ಕೂಡ ನಡೀತದೆ. ವಾಮ ಪ್ರೇತ ಬಾಧೆಗಳು. ಯಾರಾದರೂ ನಿಮಗೆ ವಾಮಾಚಾರ ಪ್ರಯೋಗವನ್ನು ಮಾಡಿಸಲ್ಪಟ್ಟಿದ್ದರೆ ಆ ವಾಮಾಚಾರದಿಂದ ಬಂದಿರತಕ್ಕಂತಹ ಪ್ರೇತ ಬಾಧೆಗಳು ನಿಮ್ಮ ಮನೆಯನ್ನು ಹೋಗ್ತೈತೆ. ಅವುಗಳಿಗಿದ್ದಂಥ ಒಂದು ಬಂಧನ ಅಂತಂದರೆ ನಿಮ್ಮ ಮನೆ ಒಳಗಡೆ ಹಾಕಿರ್ತಕ್ಕಂಥ ವಸ್ತುಗಳು. ಇವತ್ತು ಭಾಳ ಜನ ಮನೇಲಿ ಇರ್ತಕ್ಕಂಥವ್ರಿಗೆ ಮನೆಗೆ ಮಾಡಿಸ್ತಾರೆ. ಗಂಡ ಹೆಂಡತಿಗೆ ಮಾಡಿಸ್ತಾನೆ, ಹೆಂಡತಿ ಗಂಡನಿಗೆ ಮಾಡಿಸ್ತಾರೆ, ಮಕ್ಕಳು ತಾಯಿ ತಂದೆಗೆ ಮಾಡಿಸ್ತಾರೆ, ಸೊಸೆಯಂದಿರು ಅತ್ತೆ ಮಾವಂದಿರು ಮಾಡಿಸ್ತಾರೆ, ಅಣ್ಣ ತಮ್ಮಂದಿರಿಗೆ ಮಾಡಿಸ್ತಾರೆ, ಅಕ್ಕಂದಿರು ತಂಗಿಯರು ಮಾಡಿಸ್ತಾರೆ. ಅವ್ರವ್ರ ಗ್ರಾಚಾರಗಳು ಕೆಟ್ಟಿದ್ರೆ ಅವ್ರು ಯಾರಿಗೆ ಬೇಕಾದರೂ ಯಾರು ಬೇಕಾದರೂ ಮಾಡುವಂಥ ಒಂದು ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಇವತ್ತು ನಿಮ್ಮ ಮನೇಲಿ ಎಲ್ಲೋ ತಲೆದಿಮ್ ಕೆಳಗಡೆ ಒಂದು ನಿಂಬೆಹಣ್ಣು ಸಿಕ್ತು, ತಲೆದಿಮ್ ಕೆಳಗಡೆ ಒಂದು ತಾಯ್ತ ಸಿಕ್ತು, ಅಲ್ಲೆಲ್ಲೋ ಸಜ್ಜೆ ಮೇಲೆ ಒಂದು ಕುಡಿಕೆ ಸಿಕ್ತು, ಅಲ್ಲೆಲ್ಲ ಅಡುಗೆ ಮನೇಲಿ ಒಂದಷ್ಟು ಭಸ್ಮ ಸಿಕ್ತು. ಈ ಥರ ಹಲವಾರು ಲೆಕ್ಕಾಚಾರಗಳನ್ನು ಆಗಾಗ ಕಾಣ್ತಿರ್ತೀರ. ನಿಮಗೆ ಗೊತ್ತೇ ಇರಲ್ಲ ನಿಮಗೆ. ಆದರೂ ಕೂಡ ಆ ವಸ್ತುಗಳೆಲ್ಲ ಮನೇಲಿ ಹೇಗೆ ಬರ್ತದೋ ಅದು ನಿಮ್ಗೆ ಗೊತ್ತಿರಲ್ಲ. ಆದರೂ ಆ ವಸ್ತುಗಳು ನಿಮಗೆ ಅಲ್ಲಲ್ಲಿ ಕಾಣಸಿಗುತ್ತೆ. ಅದು ಪರ್ಟಿಕ್ಯುಲರ್ ಆದಂಥ ಒಂದು ಸಂದರ್ಭದಲ್ಲಿ ಗೊತ್ತಾದಾಗ ಮಾತ್ರ. ಅಲ್ಲಿವರೆಗೂ ನೀವು ಏನೇ ತಿಪ್ಪರ್ಲಾಕಾಗೋ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಅದರಿಂದ ಇಂಥ ಸಂದರ್ಭದಲ್ಲಿ ಮನೆ ಬೆಡ್ ಕೆಳಗಡೆ ಏನಾದರೂ ನಿಂಬೆಹಣ್ಣು ಇಟ್ಟಿದ್ರೆ, ಮಂತ್ರಿಸಿ ನಿಂಬೆಹಣ್ಣು ಇಟ್ಟಿದ್ರೆ ಆ ಬೆಡ್ ಮೇಲೆ ಮಲ್ತಕ್ಕಂಥ ವ್ಯಕ್ತಿ ಅನಾರೋಗ್ಯಕ್ಕೀಡಾಗ್ತಾನೆ. ಅಥವಾ ತಾಯ್ತ ರೂಪದಲ್ಲಿ ಹಾಕಿಟ್ಟಿದ್ರೆ ಆ ವ್ಯಕ್ತಿ ಅನಾರೋಗ್ಯಕ್ಕೀಡಾಗ್ತಾರೆ. ಅಥವಾ ಮನೆ ಕಿಚನ್ನಲ್ಲಿ ಏನಾದರೂ ಇಟ್ಟಿದ್ರೆ ಅಲ್ಲಿ ಅಡುಗೆ ಮಾಡ್ತಕ್ಕಂತಹ ವ್ಯಕ್ತಿಗೆ ಅನಾರೋಗ್ಯ ಶುರು ಆಗ್ತದೆ. ಅಥವಾ ಬೇರೆ ಯಾವುದನ್ನ ಜಾಗದನ್ನು ಇಟ್ಟಿದ್ರೆ ಆ ದಿಕ್ಕಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಅನಾಹುತಗಳಾಗ್ತದೆ. ಇವೆಲ್ಲ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಲವಾರು ರೋಗ ರುಜಿನಗಳನ್ನ ನಾವು ಅನುಭವಿಸ್ತೀವಿ ಅಂತಂದಾಗ, ನಾವು ಹಲವಾರು ಚಿಕಿತ್ಸಾ ಕ್ರಮಗಳು ತಗೊಂಡು ಕೂಡ ವರ್ಕೌಟ್ ಆಗಲಿಲ್ಲ ಅಂತಂದಾಗ ನಾವು ಇಷ್ಟೆಲ್ಲ ದೃಷ್ಟಿಯನ್ನು ಇಟ್ಕೊಂಡು ಒಂದೊಂದೇ ಕೂಡ ನಾವು ವಿಮರ್ಶೆ ಮಾಡಬೇಕಾಗ್ತದೆ. ನಮಗೆ ವಿಷಯ ಗೊತ್ತಾಗಬೇಕು. ವಿಷಯ ಗೊತ್ತಾಗಲಿಲ್ಲ ಅಂತಂದಾಗ ನಾವು ಏನು ಮಾಡ್ಲಿಕ್ಕಾಗೋದಿಲ್ಲ. ನಾವು ಅನುಭವಿಸ್ತಾನೇ ಇರ್ತೀವಿ, ಕಾಲಾನ ಅನುಭವಿಸ್ತಾನೆ ಇರ್ತೀವಿ. ಆದರೆ ನಮಗೆ ವಾಮಾಚಾರ ಆಗಿದೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಭಾಳ ಜನ ಕೇಳ್ಬೋದು. ಯಾಕಂದರೆ ಎಲ್ಲೋ ಯಾರೋ ತಗೊಂಬಂದು ಊತಾಕಿರ್ತಾರೆ ಅಂದರೆ ತಂದೆನೇ ಮನೇಲಿ ತಂದು ಹಾಕೊಂಡಿರ್ತಾನೆ ಹೆಂಡ್ತಿನ ಹೊಡಿಬೇಕು ಅಂತ. ಹೆಂಡ್ತಿನೇ ಗಂಡನ ಬೆಡ್ ಮೇಲೆ ತಂದು ಇಟ್ಟಿರ್ತಾರೆ. ಆಯಿತಾ, ಮಕ್ಕಳು ಕೂಡ ಆಸ್ತಿ ಹೊಡ್ಕೋಬೇಕು ಅಂತ ಏನೋ ಪ್ಲಾನ್ ಮಾಡಿರ್ತಾರೆ. ಅಥವಾ ಅಕ್ಕಪಕ್ಕದ್ರು ಕೂಡ ಆಸ್ತಿ ಹೊಡಿಬೇಕು ಅಂತ ತಂದು ಹಾಕಿರ್ತಾರೆ. ಈ ಥರ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು ಎಲ್ಲ ಗೊತ್ತಿಲ್ಲ, ಯಾರು ಇದನ್ನು ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ತಂದು ಅವ್ರವ್ರು ಆ ಜಾಗಕ್ಕೆ ತಗೊಂಡು ಹಾಕಿರ್ತಾರೆ. ಅಥವಾ ಇಲ್ಮೇಲೆ ತಗೊಂಡು ಟಾಪಲ್ಲಿ ತೊಗೊಂಡೋಗಿ ಹಾಕಿರ್ತಾರೆ. ಆ ಹಾಕಿದಂಥ ಸಂದರ್ಭದಲ್ಲಿ ಅದರಲ್ಲೇನಾದರೂ ಶಕ್ತಿ ಇತ್ತು ಅಂದರೆ ಅದು ಆಟೋಮೆಟಿಕಲಿ ಮಾಡಿರ್ತಕ್ಕಂಥ ವ್ಯಕ್ತಿಯ ಒಂದು ಬಾಡಿಗೆ ಆ ಎನರ್ಜಿ ಹೋಗ್ತದೆ. ಯಾವುದು ವಾಮಾಚಾರದ ಎನರ್ಜಿ, ವಾಮಾಚಾರದ ಜೊತೆಗೆ ಪ್ರೇತಾತ್ಮ ಬಾಧೆಗಳು ಹೋಗಿ ಹಿಡ್ಕೊಳ್ತದೆ.
ಆ ಸಂದರ್ಭದಲ್ಲಿ ಮನುಷ್ಯ ಹಲವಾರು ರೋಗ ರುಜಿನಗಳಿಗೆ ಒಳಗಾಗ್ತಾನೆ. ಇದನ್ನು ನೀವು ನೋಡ್ಕೋಬೇಕು. ಆದರೆ ಕೆಲವು ವಸ್ತುಗಳು ಮನೆಗಳಲ್ಲಿ ಸಿಗುತ್ತೆ, ಕೆಲವು ಸಿಗೋದಿಲ್ಲ. ಕೆಲವು ಭೂಮಿಯಲ್ಲೇ ಒದಗಿಸಲ್ಪಡುತ್ತಿದೆ. ಅಲ್ಲಿ ಒದಗಿಸಿಟ್ಟಿದ್ರೆ ನಿಮಗೆ ಗೊತ್ತೇ ಆಗಲ್ಲ. ಅದು ಯಾವುದಾದ್ರೂ ಒಂದು ದೈವ ಶಕ್ತಿ ಯಾವ್ದಾದ್ರು ನಿಮ್ಗೆ ಹೇಳ್ಬೇಕು, ನೋಡಿ ಹಿಂಗಿದೆ 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 ಅಂತ ಹೇಳ್ಬೇಕು. ನೀವು ಅಲ್ಲಿ ಗೊತ್ತಾಗೋದಿಲ್ಲ ನಿಮಗೆ. ಆದರೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ, ಕಣ್ಣಿಗೆ ಕಾಣ್ತಕ್ಕಂತಹ ಲೆಕ್ಕಾಚಾರ ಬೇರೆ, ಭೂಮಿಯಲ್ಲಿ ಒದಗಿರ್ತಕ್ಕಂಥ ಲೆಕ್ಕಾಚಾರಗಳು ಬೇರೆ. ಭೂಮಿಲಿ ಇಟ್ಟಿದ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ನಿಮಗೆ ವರ್ಷಾನುಗಟ್ಟಲೆ ನಿಮ್ಗೆ ಅದು ಗೊತ್ತಾಗೋದಿಲ್ಲ. ಅದು ಒಳಗಡೆ ದಿನೇ ದಿನೇ ಅದು ತನ್ನ ಅಗಾಧವಾದ ಶಕ್ತಿಯಿಂದ ಇಡೀ ನಿಮ್ಮ ಮನೆಯ ಒಂದು ಪರಿಸರವನ್ನೇ ನಾಶ ಮಾಡ್ತಿರ್ತದೆ. ನಿಮ್ಗೆ ಗೊತ್ತೇ ಇರಲ್ಲ. ಅದು ಮಾಡೋರ ಮೇಲೆ ಡಿಪೆಂಡ್ ಆಗಿರ್ತದೆ. ಆದರೆ ಇಲ್ಲಿ ವಾಮಪ್ರೇತ ಬಾಧೆಗಳು ನಮಗೆ ಆಗಿದೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಜಾತಕ ನೋಡಿ, ಎಲ್ಲಿಂದ ಎಲ್ಲಿ ಲಿಂಕ್ ತಗೊಂಡ್ರು ಕೂಡ ಜಾತದಲ್ಲಿ ವಾಮ ಬಾಧೆ ಆಗತ್ತಾ ಅಥವಾ ವಾಮಪ್ರೇತ ಬಾಧೆಗಳು ಇವರಿಗೆ ಅನ್ವಯ ಆಗತ್ತಾ, ತಟ್ಟುತ್ತಾ ಅನ್ನೋದ್ರ ಬಗ್ಗೆ ಜಾತಕ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದನ್ನು ತಿಳ್ಕೊಬೋದು ನಾವು. ಕೆಲವರಿಗೆ ಏನು ಮಾಡಿದ್ರೂ ಆಗಲ್ಲ, ಎಷ್ಟೇ ಹೋಮಾಚಾರ ಮಾಡೋದು ತಟ್ಟಲ್ಲ. ಆ ಥರ ಜನಗಳು ಕೂಡ ತುಂಬ ಜನ ಇಲ್ಲ ಅಂತ ಹೇಳ್ದೆ ನಾನು. ಆದರೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಅನುಭವಿಸ್ತಕ್ಕಂತಹ ಆ ನೋವಿದೆಯಲ್ಲ, ಅದು ಅನುಭವಿಸೋನಿಗೆ ಮಾತ್ರ ಗೊತ್ತಾಗುತ್ತೆ, ಎಲ್ಲರೂ ಗೊತ್ತಾಗೋದಿಲ್ಲ. ಇದು ಒಂದು. ನಮಗೆ ಹೆಂಗೆ ಗೊತ್ತಾಗ್ತದೆ ಅಂತ ತಗೊಂಡಾಗ, ಯಾರ ಮನೆಗೆ ಬಾವಲಿಗಳು ಪ್ರವೇಶ ಮಾಡ್ತವೆ, ನೆನ್ಪಿಟ್ಕೊಳ್ಳಿ, ಯಾವ ಮನೆಗೆ ಬಾವಲಿಗಳು ಪ್ರವೇಶ ಮಾಡ್ತವೆ, ಆ ಪ್ರವೇಶ ಮಾಡಿದಂತಕ್ಕ ಬಾವಲಿಗಳ ಒಂದು ಸೂಚನೆಯಿಂದ ನಿಮ್ಮ ಮನೆಗೆ ವಾಮಾಚಾರ ಪ್ರಯೋಗ ಆಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಗೊತ್ತಾಗ್ತದೆ. ಇದು ಅರ್ಥ ಮಾಡ್ಕೋಬೇಕು. ಹಿಂದೆ ಎಲ್ಲ ಏನು ಮಾಡ್ತಿದ್ರು ಅಂದರೆ, ಸ್ಥಳಾವಕಾಶ ಸಿಕ್ಕಿದಾಗ ತಗೊಂಬಂದು ಭೂಮಿ ಒಳಗಡೆ ಹಾಕ್ಬಿಡ್ತಿದ್ರು. ಈಗೆಲ್ಲ ಹಾಗಲ್ಲ. ಈಗೆಲ್ಲ ಏನಿದ್ರು ಡೈರೆಕ್ಟು ನೆಟ್ವರ್ಕ್. ಯಾವ್ದು ನೆಟ್ವರ್ಕ್? ಮೊಬೈಲ್ ನೆಟ್ವರ್ಕು. ನನ್ನ ಮೊಬೈಲಿಂದ ನಿಮಗೆ ಫೋನ್ ಮಾಡಿದ್ರೆ ಹೆಂಗೆ ನಿಮ್ಮ ಕರೆ ಹೋಗ್ತದೆ, ಮಧ್ಯಲೇನು ಯಾವುದೂ ವೈರ್ ಇರಲ್ಲ, ಒಂದು ತರಂಗ ಒಂದು ನೆಟ್ವರ್ಕ್ ಮೂಲಕ ನಿಮಗೆ ಕನೆಕ್ಟ್ ಆಗುತ್ತೆ. ಅದೇ ರೀತಿ ನೆಟ್ವರ್ಕನ್ನು ಮಾಡೋನಿಗೆ ಆರ್ಡರ್ ಕೊಟ್ಟು, ಮಾಡುವವನು ನಿಮಗೆ ವಿತೌಟ್ ವೈರ್ಲೆಸ್ ನಿಮಗೇನು ಮಾಡ್ತಾನೆ, ಕನೆಕ್ಟ್ ಮಾಡಿಬಿಡ್ತಾನೆ. ಅದು ಯಾವ್ದು ಮುಖಾಂತರ? ಗಾಳಿ ಮುಖಾಂತರ. ಅದಕ್ಕೆ ನಾವು ಇಲ್ಲಿ ಬಾವಲಿ ಪ್ರಯೋಗ ಅಂತ ನಾವು ಕರಿತೀವಿ. ಬಾವಲಿ ಪ್ರಯೋಗ ಮೋಸ್ಟ್ ಡೇಂಜರ್. ಯಾರ ಮನೆಗೆ ಬಾವಲಿ ಪ್ರಯೋಗ ಆಗ್ತದೆ ಅವ್ರಿಗೆ ಆರೋಗ್ಯ ಕೆಡೋದಂತೂ 100% ಗ್ಯಾರಂಟಿ. ನೋಡಿ, ಎಂತೆಂಥ ಅದ್ಭುತ ಕರ್ಮಕಾಂಡಗಳಿದ್ದಾವೆ ಪ್ರಪಂಚದಲ್ಲಿ ಅಂತಂದರೆ, ಗೊತ್ತಿಲ್ಲದೇ ಅಥವಾ ನಿರಪರಾಧಿಗಳು ಕೂಡ ಇಂತಹ ಪ್ರಯೋಗಗಳು ಅನ್ವಯ ಆಗ್ತಾ ಇದೆ ಇವತ್ತೊಂದು ದಿವಸ. ಯಾಕಂದರೆ ಆ ಬಾವಲಿ ಪ್ರಯೋಗವನ್ನು ಯಾರು ಮಾಡ್ತಾರೆ, ಆ ಬಾವಲಿ ಪ್ರಯೋಗಗಳು ಯಾರಿಗೆ ತಟ್ಟಲ್ಪಟ್ಟದೆ ಅವ್ರಿಗೆ ನಾನಾ ವಿಧವಾಗಿರ್ತಕ್ಕಂಥ ದೀರ್ಘಾವಧಿ ಕಾಯಿಲೆಗಳು ಶುರು ಆಗ್ತದೆ. ನೀವು ಡಾಕ್ಟರ್ ಹತ್ರ ಹೋಗಿ ಏನು ಮಾಡಿದ್ರು, ಇದೇನು ಇಲ್ಲಪ್ಪ, ಫಸ್ಟ್ ಕ್ಲಾಸ್ ಆಗಿದೆಯಾ, ರಕ್ತ ಮಲ ಮೂತ್ರ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿದೆ, ನಿನಗೆ ಏನು ತೊಂದರೆ ಇಲ್ಲ, ಡೋಂಟ್ ವರಿ ಅಂತ ಕಳಿಸ್ಬಿಡ್ತಾರೆ. ಬಟ್ ಆ ವ್ಯಕ್ತಿ ಜಾಯಿಂಟ್ಸ್ ಪೇಯ್ನು, ನಡೆಯೋದಕ್ಕಾಗಲ್ಲ, ಸ್ಟಮಕ್ ಪ್ರಾಬ್ಲಮ್ಮು, ರಾತ್ರಿ ನಿದ್ದೆ ಬರೋದಿಲ್ಲ, ಯಾವ ಕೆಲಸಗಳು ಆಗ್ತಾ ಇಲ್ಲ, ಮಾನಸಿಕ ಖಿನ್ನತೆ, ಹಲವಾರು ರೀತಿಯಾಗಿರ್ತಕ್ಕಂತಹ ಅನ್ಎಕ್ಸ್ಪೆಕ್ಟೆಡ್ ಕಾಯಿಲೆಗಳಿಂದ ಆ ವ್ಯಕ್ತಿ ನರಳ್ತಾ ಇರ್ತಾನೆ. ಅದು ಮೆಡಿಕಲ್ಗೆ ಹೋದ್ರೂ ಕೂಡ ಡಯಾಗ್ನೋಸ್ ಆಗೋದೇ ಇಲ್ಲ. ಅದಕ್ಕೆ ಆ ಸೂಚನೆಗಳಿಂದ ಬಂದಂಥ ಪಕ್ಷದಲ್ಲಿ ನಿಮಗೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿ, ಇದನ್ನು ನೋಡ್ಕೊಳ್ಳಿ. ಇದು ಒಂದು. ಕೆಲವು ಡೈರೆಕ್ಟಾಗೆ ಈ ಮದ್ದು ಆಗ್ತಾರೆ ಅಂತ ಹೇಳ್ತಾರೆ. ಮದ್ದು ಆಗ್ತಾರೆ ಅಂದರೆ ಯಾವುದೋ ಊಟದಲ್ಲಿ ಯಾವುದೋ ಒಂದು ಜನಾಂಗ ಅಂತ ಅನ್ಕೊಂಡಿದ್ರು. ಇವತ್ತು ಭಾಳ ಜನ ಹೊಟ್ಟೆ ಉರಿ ಜಲಸಿಂದ ಯಾರಾದರೂ ತಮ್ಮ ಜೊತೆ ಬೆಳೀತಾ ಇದ್ದಾರೆ ಅಂದರೆ ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ಹಾಕ್ಸ್ಬಿಡ್ತಾರೆ. ಅದು ಡೈರೆಕ್ಟಾಗಿ ಆಹಾರದಿಂದ ನಿಮಗೆ ಹೊಟ್ಟೆಗೆ ಹೋಗ್ತಕ್ಕಂಥ ಮದ್ದು ಬೇರೆ. ಎಷ್ಟೋ ಜನ ಈ ಥರ ಮದ್ದುಗಳು ಹಾಕ್ಸ್ಕೊಂಡು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ಜೀರ್ಣಾಂಗ ವ್ಯವಸ್ಥೆ ಕುಸಿತಕ್ಕಂಥದ್ದು, ಆಮೇಲೆ ಆರ್ಥರೈಟಿಸ್ ಬರ್ತಕ್ಕಂಥದ್ದು, ರಾತ್ರಿ ನಿದ್ದೆ ಬರ್ತಿರ್ತಕ್ಕಂಥದ್ದು, ಹಲವಾರು ರೀತಿಯಿಂದ ಭಯ ಭೀತಿಗಳಿಂದ ಇವತ್ತು ನರಳ್ತಾ ಇದ್ದಾರೆ. ಎಲ್ಲಿ ಹುಡುಕಿದ್ರು ಏನು ಮಾಡೋದು ನಿಮ್ಗೆ ಗೊತ್ತಾಗಲ್ಲ. ನಿಮ್ಗೆ ಗೊತ್ತು, ನಾನು ಯಾರ ಮನೇಲಿ ಕುಡಿಯಲ್ಲ, ಯಾರ ಮನೇಲೂ ತಿನ್ನಲ್ಲ, ನಾನು ಎಲ್ಲೂ ಹೊರಗಡೆ ಹೋಗಲ್ಲ, ಯಾರ ಸಂಪರ್ಕನೂ ಮಾಡಲ್ಲ. ಆದರೂ ಕೂಡ ನಮಗೆ ಆ ರೀತಿ ಬಾಧೆಗಳಿದೆ ಅಂದರೆ ಡಾಕ್ಟ್ರು ಕೂಡ ಕಂಡುಹಿಡಿಯೋಕೆ ಆಗೋದೇ ಇಲ್ಲ. ಇದೆಲ್ಲ ಜ್ಯೋತಿಷ್ ಶಾಸ್ತ್ರ ಮುಖಾಂತರ, ಪ್ರಶ್ನೆ ಶಾಸ್ತ್ರ ಮುಖಾಂತರ ಹಲವಾರು ವಿಭಾಗಗಳಿವೆ. ಕಂಡುಹಿಡಿಯೋದಕ್ಕೆ ಹಲವಾರು ಭಾಗಗಳಿದ್ದಾವೆ. ಆದರೆ ನಿಮಗೆ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ದೈವಬಲ. ಅದಕ್ಕೆ ಮನುಷ್ಯನಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಕುಲದೇವ್ರನ್ನ ಕೈ ಬಿಡಬೇಡಿ, ದೈವವನ್ನು ಯಾವತ್ತೂ ಕೈ ಬಿಡಬೇಡಿ. ನಿಮಗೆ ಕಷ್ಟ ಇರಲಿ, ನಷ್ಟ ಇರಲಿ, ದುಃಖ ಇರಲಿ, ದುಮ್ಮನ ಇರಲಿ, ನೀವು ಜಾಲಿ ಎಂಜಾಯ್ ಮಾಡ್ತಾಯಿರಿ, ದೇವ್ರನ್ನ ಮಾತ್ರ ಬಿಡಬೇಡಿ ಅಂತೇಳಿ ನಾವು ಹಲವಾರು ಬಾರಿ ಹೇಳ್ತೀವಿ. ಶಾಸ್ತ್ರ ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇಂಥ ಸಂದರ್ಭಗಳಲ್ಲಿ ದೈವ ನಿಮ್ಮನ್ನು ಕಾಯ್ತಿದೆ, ದೈವ ನಿಮಗೆ ತಿಳಿಸ್ಕೊಡ್ತದೆ. ಯಾರ್ದು ಮುಖಾಂತರ? ಇವತ್ತು ಕಾರ್ಯಕ್ರಮ ಮುಖಾಂತರ ಭಾಳ ಜನ ಫೋನ್ಗಳು ಮಾಡಿದಾಗ ನಿಮ್ಗೆ ಇಂಥ ಪ್ರಾಬ್ಲಮ್ ಇದೆ, ಇಂಥ ಪ್ರಾಬ್ಲಮ್ ನಾವು ಹೇಳ್ಕೊಡ್ತೀವಿ. ಅದು ಭಗವಂತ ನಮ್ಮಿಂದ ಏಳಿಸುವಂಥ ಕಾರ್ಯಕ್ರಮ. ಇಲ್ಲಿ ಲೈನ್ ಸಿಗಬೇಕು ಅಂದ್ರೂ ಕೂಡ ನಿಮ್ಗೆ ಆ ಪುಣ್ಯ ಇರಬೇಕು, ಆ ಪ್ರಾಪ್ತಿ ಇರಬೇಕು, ಆ ದೈವಬಲ ಇರಬೇಕು.
ಇವತ್ತು ಸಾವಿರಾರು ಜನ ಮೆಸೇಜ್ಗಳು ಮಾಡ್ತೀರಿ, ಎಲ್ರಿಗೂ ತಲುಪಲ್ಲ. ಸಾವಿರಾರು ಜನ ಬಂದು ಮೀಟ್ ಮಾಡ್ಲಿಕ್ಕೆ ಆಗಲ್ಲ. ಆ ಪ್ರಾಪ್ತಿ ಯೋಗ ಇರಬೇಕು, ನಮಗದು ತಿಳ್ಕೋಬೇಕು, ಆ ಬಿಡುಗಡೆ ಆಗೋ ಟೈಮ್ ಬಂದಿರಬೇಕು, ನಾವು ಬಿಡುಗಡೆ ಆಗಬೇಕು. ವಿಶೇಷವಾಗಿ ವಾಮಾಚಾರ ಪ್ರೇತಬಾಧೆಗಳು, ವಾಮ ಪ್ರೇತಬಾಧೆಗಳು ಮನೆಯನ್ನು ಹೊಕ್ಕದಾಗ ಅದಕ್ಕೆ ಇಂಡಿಕೇಶನ್ ಆಗಿ ಬಾವಲಿಗಳು ಮನೆ ಪ್ರವೇಶ ಮಾಡ್ತವೆ, ವಾಮಾಚಾರ ಆಗಿದೆ ಅಂತೇಳಿ ನಾವು ಇಂದಿನ ಭಾಗದಲ್ಲಿ ಮಾತಾಡ್ಕೊಂಡ್ವಿ. ಆದರೆ ಎಷ್ಟೋ ಜನಗಳು ಈ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದೀರಿ. ಇದು ಬಹಳ ಘನಘೋರವಾಗಿರ್ತಕ್ಕಂತಹ ಪ್ರಯೋಗ. ಒಂದು ಧರ್ಮ ಅದಕ್ಕಂತನೇ ಇದೆ, ಆ ಧರ್ಮದವರು ಇದನ್ನು ಮಾಡ್ತಾರೆ, ಅಷ್ಟು ಸ್ಟ್ರಾಂಗ್ ಆಗಿ ಮಾಡ್ತಾರೆ. ಆದರೆ ದೈವಬಲ ಇದ್ದರೆ ಏನು ಚಿಂತೆ ಮಾಡೋದಕ್ಕಾಗಲ್ಲ. ಯಾರು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಬೇಡಿ, ಅದೆಲ್ಲ ಅವ್ರು ರಿವರ್ಸ್ ಹೊಡೆಯುತ್ತೆ. ವಾಮಾಚಾರ ಮಾಡಿ ಒಬ್ಬರನ್ನ ಹಾಳು ಮಾಡಿ ಉದ್ಧಾರ ಆಗಿರೋರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಜಲಸು, ಹೊಟ್ಟೆ ಉರಿ, ಮೋಸ, ದಗ, ವಂಚನೆ ಇವೆಲ್ಲ ತಾತ್ಕಾಲಿಕವಾದಂಥ ನೋವುಗಳು. ಆದರೆ ಅದೆಲ್ಲವೂ ಮಾಡಿಸೋನಿಗೆ, ಮಾಡಿರೋನಿಗೆ ಗ್ರಾಚಾರ ಒಕ್ಕರಿಸ್ಕೊಂಡಾಗ ಇವೆಲ್ಲ ಹೋಗಿ ರಿವರ್ಸ್ ಹೊಡಿತೈತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಅದನ್ನು ಮಾಡಿ, ಅವ್ರು ಮಾಡಿದ್ರು ಅಂತೇಳಿ ನೀವೇನೋ ಮಾಡೋಕ್ಕೆ ಹೋಗಬೇಡಿ. ಪಾಪಕರ್ಮಗಳು ಜಾಸ್ತಿ ಆಗ್ತದೆ. ಆದರೆ ಒಬ್ಬ ಮಾಡ್ತಾನೆ, ಒಂದು ಪ್ರಯೋಗ ನಿಮ್ಗೆ ತಟ್ಟುತ್ತೆ ಅಂದಾಗ ನಿಮಗೆ ಒಂದು ಶೀಲ್ಡ್ ಇಲ್ಲ ಅಂತ. ನೋಡಿ, ಈಗ ವೈರಸ್ ಬರ್ತದೆ, ಕೋವಿಶೀಲ್ಡ್ ಹಾಕೊಳ್ಳಿ ಅಂತ ಹೇಳ್ತಾರೆ. ಹಂಗೆ ವಾಮಾಚಾರ ಮಾಡ್ತಾರೆ, ದೇಹಕ್ಕೆ ಶೀಲ್ಡ್ ಇಲ್ಲ ಅಂತ ಅರ್ಥ. ಹಾಗೆ ಒಂದು ಮನೆಗೆ ಕೆಟ್ಟ ಶಕ್ತಿಗಳು, ದುಷ್ಟ ಶಕ್ತಿಗಳು ಮನೆಯೊಳಗಡೆ ಪ್ರವೇಶ ಮಾಡ್ತವೆ ಅಂದರೆ ಆ ಮನೆಗೆ ಒಂದು ರಕ್ಷಾ ಕವಚ ಇಲ್ಲ ಅಂತ ಅರ್ಥ. ಈ ರೀತಿ ನಾವು ಎಲ್ಲ ಆಗೋದ್ಮೇಲೆ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳೋದು ಪ್ರಯತ್ನ ಪಡ್ತೀವಿ ಹೊರತು, ಚೆನ್ನಾಗಿದ್ದಾಗ ಈ ಥರ ಎಲ್ಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಬಂಧನಗಳನ್ನ ಮಾಡ್ಕೋಬೇಕು, ರಕ್ಷಣೆ ಮಾಡ್ಕೊಳ್ಬೇಕಂತ ಒಬ್ಬರು ಯೋಚನೆ ಮಾಡೋದಿಲ್ಲ. ಆದಾಗ ನೋಡ್ಕೊಂಡ ಬಿಡು ಅಂತಾರೆ. ಅಷ್ಟರಲ್ಲಿ ಗೋವಿಂದಾಗೋಗಿರ್ತದೆ. ಟೈಮ್ ಕೆಟ್ಟೋಗ್ಬಿಟ್ರೆ ನೀವು ಏನು ಮಾಡಿದ್ರು ಕೂಡ ನೀವು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಯಾರು ಒಳ್ಳೆಯವ್ರು ಸಿಗೋದೇ ಇಲ್ಲ ಅದನ್ನು ತಿಳ್ಕೊಳ್ಳೋದಕ್ಕೆ. ಈ ರೀತಿ ಕರ್ಮಫಲಗಳು ನಿಮಗೆ ಸಿಗಾಕೊಂಡ್ಬಿಡ್ತೀವಿ. ಪೂರ್ವ ಜನ್ಮದ ಕರ್ಮಫಲಗಳಿತ್ತು ಅಂದರೆ ನೀವು ಏನು ಮಾಡೋದು ತಲೆ ಕೆಡಿಸ್ಕೊಂಡ್ರು ಅದು ಆಗೋದೇ ಇಲ್ಲ. ಯಾಕಂದರೆ ಒಬ್ಬ ವಾಮಾಚಾರ ಮಾಡ್ತಾನೆ ಅಂತಂದರೆ ನಿಮ್ಮ ಜಾತಕ ನೋಡಿ ಅವ್ನು ಮಾಡ್ತಾನೆ. ಓಯ್, ನನ್ನ ಜಾತಕ ಅವನಿಗೆ ಸಿಗುತ್ತೆ ಅಂತ ನೀವು ಅನ್ಕೊಂತೀರಾ? ನಿಮ್ಮ ಜಾತಕ ಮಾಡೋನಿಗೆ ಸ್ಪಷ್ಟವಾಗಿ ಸಿಗ್ತದೆ. ನಿಮ್ಮ ಇಂಚಿಂಚು ಎಳೆಯಾಗಿ ತಗೊಂಡು ನೀವು ಯಾವ ಒಂದು ನೆಗೆಟಿವ್ ಕನೆಕ್ಟಿವಿಟಿಲಿ ಇದ್ದೀರಾ ಆ ನೆಗೆಟಿವ್ ಕನೆಕ್ಟಿವಿಟಿಗೆ ಅವರು ಕನೆಕ್ಟ್ ಮಾಡಿ ನಿಮಗೆ ಮಾಟ ಮಾಡಿಬಿಡ್ತಾರೆ. ನಿಮಗೆ ಗೊತ್ತೇ ಆಗಲ್ಲ. ಅದಕ್ಕೆ ಭಾಳಷ್ಟು ಆರೋಗ್ಯ ಸಂಬಂಧಪಟ್ಟಂಥ ತೊಂದರೆಗಳನ್ನು ವಾಮಾಚಾರ ಸಂಬಂಧಪಟ್ಟ ಲೆಕ್ಕಾಚಾರದಲ್ಲಿ ಭಾಳ ಜನ ಅನುಭವಿಸ್ತಾ ಇದ್ದಾರೆ. ವಾಮಾಚಾರದಿಂದ ಬರೀ ಆರೋಗ್ಯ ಕೆಟ್ಟೋಗೋದಂತಲ್ಲ, ಹಲವಾರು ಸಮಸ್ಯೆಗಳಿದ್ದಾವೆ. ಬಟ್ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟ ಇದಕ್ಕೆ ಫೋಕಸ್ ಮಾಡ್ತಾ ಇರೋದ್ರಿಂದ ಆರೋಗ್ಯ ಭಾಗ್ಯವೇ ಬಹಳ ದೊಡ್ಡ ಭಾಗ್ಯ, ಅದಕ್ಕಿಂತ ಯಾವ ಭಾಗ್ಯ ಇಲ್ಲ. ಯಾಕಂದರೆ ವಾಮಾಚಾರಗಳನ್ನ ಮಾಡಿಕೊಂಡೇ ಎಷ್ಟೋ ಜನ ವ್ಯಕ್ತಿಗಳನ್ನು ಇವತ್ತು ಸಾಯಿಸ್ತಾ ಇದ್ದಾರೆ. ಅದರಿಂದ ಆ ಗಂಭೀರವಾಗಿರ್ತಕ್ಕಂತಹ ಒಂದು ಲೆಕ್ಕಾಚಾರ ನಮಗೆ ಅರಿವು ಬರೋಷ್ಟರಲ್ಲಿ ಏನೇನೋ ಅನಾಹುತಗಳು ನಡೆದೋಗಿರ್ತದೆ. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಭಗವಂತ ನಮಗೆ ಹಲವಾರು ಸೂಚನೆಗಳು ಕೊಡ್ತಾನೆ. ಇವತ್ತೊಂದು ಬಾವಲಿ ನಿಮ್ಮ ಮನೆಗೆ ಬರುತ್ತೆ ಅಂದರೆ ವಾಮಾಚಾರ ಆಗಿದೆ ಅಂತ ಅರ್ಥ. ಆದರೆ ಬಾವಲಿ ತಪ್ಪು ಅಂತೇಳಿ ಬಾವಲಿನ ಹೊಡೆಯೋಕ್ಕೆ ಹೋಗಬೇಡಿ. ಇದು ಭಾಳ ಜನ ಮಾಡ್ತಿರ್ತಕ್ಕಂಥ ತಪ್ಪು ಕಲ್ಪನೆ. ಇದು ಒಂದಾಯ್ತಲ್ವಾ? ಹಾಗೆ ಒಂದು ಗೂಬೆ ಅಂತ ಒಂದು ಪಕ್ಷಿ ಇದೆ. ಅದು ಅನಿಷ್ಟ ಪಕ್ಷಿ ಅಂತ ತೀರ್ಮಾನ ಆಗೋಗಿದೆ. ಆದರೆ ಆ ಗೂಬೆ ಅನಿಷ್ಟವೋ ಕನಿಷ್ಠವೋ, ಆದರೆ ಒಂದು ಸರಿ ಯಾರ್ದಾದ್ರೂ ಮನೆಗೆ ಬಂದು ಕೂತ್ಕೊಂತು ಅಂದರೆ ಆ ವ್ಯಕ್ತಿಗೆ ಹಲವಾರು ರೋಗ ರುಜಿನಗಳು, ದುರ್ಘಟನೆಗಳು ನಡೀತಕ್ಕಂಥ ಸಂಭವ ಇದೆ ಅಂತಕ್ಕಂಥದ್ದು ಈಗಾಗಲೇ ಪ್ರೂವ್ ಆಗೋಗಿದೆ. ಅದರಿಂದ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ನಮಗೆ ಯಾವುದಾದ್ರೂ ಒಂದು ಮುನ್ಸೂಚನೆಯನ್ನು ಕೊಡ್ತವೆ. ಹಾಗಂತ ಗೂಬೆ ಕೆಟ್ಟದು ಅಂತ ಅರ್ಥ ಅಲ್ಲ. ಗೂಬೆ ಮುಖಾಂತರ ನಿಮ್ಮ ಭಗವಂತ ನೋಡಿ ಇಂಥದ್ದೊಂದು ಮುನ್ಸೂಚನೆ ಇದೆ ಅಂತ ನಿಮ್ಗೆ ಕೊಡ್ತಾನೆ. ಆದರೆ ನಮಗೆ ಗೊತ್ತೇ ಇರೋದಿಲ್ಲ. ಅದು ಬಂದು ಕೂತ್ಕೊಳ್ತಾ ವಿತಿನ್ ಒಂದು ವಾರ 15 ದಿವಸದಲ್ಲಿ ಏನೋ ಒಂದು ಸಮಸ್ಯೆಗಳು ನಡೆದೋಗ್ತದೆ. ಅದು ಟೈಮ್ ಕೆಟ್ಟಿದ್ರೆ. ಯಾಕಂದ್ರೆ ಜಾತಕ ನೋಡ್ಕೊಳ್ಳೋದ ನಮ್ಮ ಟೈಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ನಮಗೆ ಗೊತ್ತಿಲ್ಲ. ಭಗವಂತ ಏನು ಮಾಡ್ತಾನೆ, ಈ ಥರ ಏನೋ ಒಂದು ನಮಗೆ ಕೊಡ್ತಾನೆ. ಅಥವಾ ಒಂದು ನಾಯಿ ನಿಮ್ಮ ಮನೆ ನೋಡಿ ಗೋ ಅಂತ ಅಳ್ತಿರ್ತದೆ. ಆ ಥರ ಅಳ್ತಿದ್ರು ಕೂಡ ಮನೆಯ ಯಜಮಾನ ರೋಗಕ್ಕೆ ತುತ್ತಾಗ್ತಾನೆ ಅಂತಕ್ಕಂಥ ಇಂಡಿಕೇಶನ್. ಅದು ಬೀದಿ ನಾಯಿ ಆಗಿರ್ಬೋದು, ನೀವು ಸಾಕಿರೋ ನಾಯಿ ಆಗಿರ್ಬೋದು. ನೋಡಿ, ಬಾವಲಿ ಬಂದು ಹೇಳುತ್ತೆ, ಗೂಬೆ ಬಂದು ಹೇಳುತ್ತೆ, ನಾಯಿ ಬೊಗಳೋ ಮುಖಾಂತರ ಅಳೋ ಮುಖಾಂತರ ನಿಮ್ಗೆ ಸೂಚನೆ ಕೊಡ್ತದೆ. ಇದು ಒಂದಾಯ್ತಲ್ವಾ? ಗ್ರಹ ಬಾಧೆಗಳು ಸಂಬಂಧಪಟ್ಟ ವಿಚಾರದಲ್ಲಿ ಏನಾದರೂ ನಿಮ್ಗೆ ತೊಂದರೆ ಆಯಿತು ಅಂದರೆ, ಶನಿ ಮಹಾತ್ಮ ನಿಮ್ಗೆ ಬಂದು ಸೇರ್ಕೊಳ್ತಿದ್ದಾನೆ ಅಂತಂದರೆ ಅವನು ವಾಹನ ಆಗಿರ್ತಕ್ಕಂಥ ಕಾಗೆ ನಿಮ್ಮ ಮನೆಗೆ ಬರ್ತದೆ. ಕಾಗೆ ಮನೆ ಒಕ್ಕಬಾರ್ದು ಅಂತ ಹೇಳ್ತಾರೆ. ಕಾಗೆ ಮನೆ ಒಕ್ಕಿತು, ಮನೆ ಒಳಗಡೆ ಬಂದು ಸರ್ರ ಅಂತ ಹಾರ್ಕೊಂಡು ಮನೆ ಆಚೆ ಹೋಯ್ತು ಅಂದರೆ ವಿತಿನ್ 6 ಮಂತ್ಸಲ್ಲಿ ಯಾರು ಅದನ್ನು ನೋಡಿದ್ದೀರಾ ಅವ್ರಿಗೆ ನೆಗೆಟಿವ್ ಎಫೆಕ್ಟ್ ಆಗ್ತದೆ. ಇದು ಎಷ್ಟೋ ಜನ ಪ್ರೂವ್ ಆಗಿದೆ. ಅದಕ್ಕೆ ಎಷ್ಟೋ ಜನ ಕೇರ್ಲೆಸ್ ಮಾಡಿಬಿಡ್ತಾರೆ. ನಾವು ಊಟ ಹಾಕ್ತಿದ್ವಿ ಅದಕ್ಕೆ ಬಂತು ಅಂತ. ನೀವು ಊಟ ಹಾಕಿ, ಕಡ್ಡಿ ಹಾಕಿ, ಕಾಳು ಹಾಕಿ, ಏನು ಹಾಕಿ, ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಬರಬಾರ್ದು. ಅದು ಕಿಟಕಿಯಿಂದ ಬಂತ, ಹಿಂದಿನ ಬಾಡಿಯಿಂದ ಬಂತ, ಮುಖ್ಯ ದ್ವಾರದಿಂದ ಬಂತ, ಶನಿವಾರ ಬಂತ, ಮಂಗಳವಾರ ಬಂತ,
ಅಮಾವಾಸ್ಯೆ ದಿವಸ ಬಂತ, ಹುಣ್ಣಿಮೆ ದಿವಸ ಬಂತ, ಇವೆಲ್ಲ ಲೆಕ್ಕಾಚಾರಗಳ ಮುಖಾಂತರ ಯಾರಿಗೆ ಯಾವ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಭಾಳ ಸ್ಪಷ್ಟವಾಗಿ ನಾವು ಹೇಳ್ಬೋದು. ನೋಡಿ, ಎಷ್ಟೊಂದು ವಿಚಾರಗಳು ನಮ್ಮಲ್ಲಿದ್ದಾವೆ. ಇದು ಯಾವುದೂ ಬೇಡ, ನಮ್ಮ ಮನೇಲಿ ಸಾಕಿರ್ತಕ್ಕಂತಹ ಮೀನು, ಅಕ್ವೇರಿಯಲ್ಲಿರ್ತಕ್ಕಂಥ ಮೀನು ಆಗಾಗ ಡೆತ್ ಆಗ್ತಿದ್ರೆ ಏನೋ ಒಂದು ಬಾಧೆ ಇಲ್ಲಿದೆ ಅಂತ ಅದು ಹೋಯ್ತು ಅಂದರೆ ಅದನ್ನು ಕೇರ್ಲೆಸ್ ಮಾಡಿ ಬಿಟ್ಬಿಡ್ತಾರೆ. ದಿನಾ ಸಾಯ್ತಿದೆ, ಯಾರು ತಂದಾಕ್ತಾರಪ್ಪ ಅಂತೇಳಿ ಅದನ್ನು ಬಿಟ್ಬಿಡ್ತಾರೆ, ಕೇರ್ಲೆಸ್ ಮಾಡಿಬಿಡ್ತಾರೆ. ಆ ಎಫೆಕ್ಟ್ಸ್ ಏನಾಗುತ್ತೆ, ಅಲ್ಲಿ ದುರ್ಬಲವಾಗಿರ್ತಕ್ಕಂಥ ಗ್ರಹಗತಿಗಳಲ್ಲಿ ಯಾರು ಇದ್ದಾರೆ ಅವ್ರ ಮೇಲೆ ಪರಿಣಾಮ ಬೀರ್ತದೆ. ಆವಾಗ ಸ್ಟಾರ್ಟ್ ಯಾವುದೋ ಒಂದು ಹೆಲ್ತ್ ಪ್ರಾಬ್ಲಮ್ ಅವ್ರಿಗೆ ಸ್ಟಾರ್ಟ್ ಆಗಿಬಿಡ್ತದೆ. ಅವ್ರಿಗೆ ಗೊತ್ತೇ ಆಗಲ್ಲ ಇದು ಸ್ಟಾರ್ಟ್ ಆಯ್ತಾ ಏನನ್ನು ಗೊತ್ತೇ ಆಗೋದಿಲ್ಲ. ಅವೆಲ್ಲ ಹುಡುಕಾಟ ಮಾಡಿದ್ರೆ, ಓ ನೀವು ಹೇಳಿ ನಿಜ, ಅದಕ್ಕೆ ಈ ಥರ ಆಗ್ತಾ ಇದೆ ಅಂತ ಅವಾಗ ಶುರು ಮಾಡ್ಕೊತಾರೆ. ಅಷ್ಟರೊಳಗೆ ಎಲ್ಲ ಮುಗಿದೋಗಿರ್ತದೆ. ಸಾಕಷ್ಟು ಹಣ ಕಳ್ಕೊಂಡಿರ್ತಾರೆ, ಸಾಕಷ್ಟು ಜೀವ ಕಳ್ಕೊಂಡಿರ್ತಾರೆ, ಸಾಕಷ್ಟು ದುಃಖ ಆಗಿರ್ತದೆ, ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಿರ್ತಾರೆ. ಇವೆಲ್ಲ ಯಾಕೆ ಬೇಕು? ದೇವ್ರು ನೋಡಿ ಎಷ್ಟು ಕರುಣಾಮಯಿ. ಪ್ರಕೃತಿ ಇರತಕ್ಕಂತಹ ಹಲವಾರು ಪಕ್ಷಿಗಳು, ಪ್ರಾಣಿಗಳಿಂದ ಅವು ನಿಮಗೆ ಮುನ್ಸೂಚನೆ ಕೊಡ್ತಾರೆ. ಅದು ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ನಿಮಗಿಲ್ಲ, ಅಪನಂಬಿಕೆ ಇದ್ದು ಅಂದರೆ ಅದು ನಿಮ್ಮ ಗ್ರಹಚಾರವೇ ಸರಿ, ನಿಮ್ಮ ಕರ್ಮಫಲವೇ ಸರಿ. ಈ ರೀತಿ ಹಲವಾರು ವೈವಿಧ್ಯಮಯವಾಗಿರ್ತಕ್ಕಂತಹ ಲೆಕ್ಕಾಚಾರಗಳಿಂದ ನಮಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನೂ ಕೆಲವು ಮನೆಗಳಿಗೆ ತಿಗಣೆ ಬಿದ್ದುಬಿಡ್ತೈತೆ. ಫಸ್ಟ್ ಕ್ಲಾಸ್ ಹೊಸ ಮನೆ ಕಟ್ಟಿರ್ತಾರೆ, ಜಿಗಿ ಅಂತಿರ್ತದೆ ಮನೆ, ಸಾಕಷ್ಟು ಐಫೈಯಾಗಿ ಮನೆ ಕಟ್ಟಿರ್ತಾರೆ. ಯಾವುದೋ ಒಂದು ರೂಮ್ನಲ್ಲಿ ನಿಮಗೆ ತಿಗಣೆಗಳು ಕಾಣಿಸೋ ಶುರು ಆಗ್ತದೆ. ತಿಗಣೆಗಳು ಒಂದ್ಸರಿ ಬಿತ್ತು ಅಂತಂದರೆ ಆ ಮನೆ, ಆ ಸ್ತ್ರೀ ಮನೆ ಯಜಮಾನಿತಿ ಏನಾಗಿದೆ, ಆ ಯಜಮಾನಿಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಮಾನಸಿಕ ಮತ್ತು ದೈಹಿಕ ಕ್ಷೋಭೆಗಳು ಶುರು ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ, ದೇವರು ತೋರಿಸ್ಕೊಡ್ತಾನೆ ಎಲ್ಲಾನು. ಎಲ್ಲಿಂದ ಬಂತಪ್ಪ ಅಂತ ಹೇಳ್ಬೋದು, ನಿಮಗೆ ಗೊತ್ತೇ ಆಗಲ್ಲ. ಹಿಂಡು ನೋಡ್ತಾರೆ, ಹಿಂಡಾಗಿ ತಿಗಣೆಗಳು ಉತ್ಪತ್ತಿ ಆಗ್ತವೆ. ಹಿಂಡು ಅದು ಸ್ಟಾರ್ಟ್ ಆಯ್ತಾ, ಅಲ್ಲೇನೋ ಒಂದು ಗಂಡಾಂತರ ಆಯಿತು ಅಂತ. ನೋಡಿ, ವಾಸಸ್ಥಾನ, ಪ್ರಕೃತಿ ಇರತಕ್ಕಂಥ ಅವಘಡಗಳು ಅಥವಾ ನಮ್ಮ ಗ್ರಹಚಾರಗಳಿರ್ತಕ್ಕಂಥ ಇಂಡಿಕೇಶನ್ಸು, ಗೋಚಾರ ಫಲಗಳು, ಇವೆಲ್ಲ ನಮಗೆ ಗೊತ್ತಿಲ್ಲದೆ ಅಗೋಚರವಾಗಿ ಅಥವಾ ಗೋಚರವಾಗಿ, ಪ್ರತ್ಯಕ್ಷವಾಗಿ ಅಥವಾ ಅಪ್ರತ್ಯಕ್ಷವಾಗಿ ನಮಗೆ ಕಾಣಿಸಿದ ಸಂದರ್ಭದಲ್ಲಿ ನಾವು ಜಾಗೃತಿಯನ್ನು ಹೊಂದಬೇಕು. ಯಾಕೆ ಮನೆ ಅಂತಕ್ಕಂಥದ್ದು ದೇವಾಲಯ ಆಗಬೇಕು ಅಂತ ಹೇಳ್ತಾರೆ. ಆ ಮನೆ ದೇವಾಲಯ ಆಗಬೇಕು ಅಂತಂದಾಗ ಅದಕ್ಕೆ ಭದ್ರವಾದಂಥ ಒಂದು ಕೋಟೆ, ಭದ್ರವಾದಂಥ ರಕ್ಷಣೆ ಇರಬೇಕು. ಆದರೆ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರನೋ ಅಥವಾ ನಮ್ಮ ಆರ್ಥಿಕ ಸಂಕಷ್ಟಗಳು ಅಥವಾ ನಮ್ಮ ಮನಸ್ಥಿತಿಗಳಿಗೋ ಯಾವುದೋ ಒಂದು ಲೆಕ್ಕಾಚಾರಕ್ಕೆ ನಾವು ಯಾವುದೋ ನಿವೇಶನ ಖರೀದಿ ಮಾಡಿ ಸಿಕ್ಕಾಕೊಳ್ತಕ್ಕಂಥದ್ದು, ಯಾವುದೋ ಕಟ್ಟಡ ಪರ್ಚೇಸ್ ಮಾಡಿ ನಾವು ಸಿಕ್ಕಾಕೊಳ್ತಕ್ಕಂಥದ್ದು, ಅಥವಾ ಯಾವುದೋ ಸಂದರ್ಭ ಗ್ರಹಗಳ ಒಂದು ಪ್ರಭಾವ ನಾವು ನೋಡ್ಕೊಳ್ದೇ ಇದ್ದಾಗ ಪೂರ್ವಜನ್ಮ ಕರ್ಮಗಳಿಂದ ಈ ರೀತಿ ವಾಮಾಚಾರ ಬಾಧೆಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ಹೊಟ್ಟೆ ಉರಿ, ಜಲಸ್ಸು, ಇದನ್ನಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಬೆಲೆ ಅಂತಿರ್ತಕ್ಕಂಥದ್ದು ಇವತ್ತು ಸಾಮಾಜಿಕ ಬದುಕಿನಲ್ಲಿ ಸಾಮಾನ್ಯವಾಗಿ ನಡೀತಾ ಇರೋದ್ರಿಂದ ಭಾಳ ಜನ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದಕ್ಕೆ ಇವೆಲ್ಲ ನಮಗೆ ಗೊತ್ತಿದೆ, ಯಾವುದು ಗೊತ್ತಿಲ್ಲ ಅಂತೇನಲ್ಲ, ಆದರೆ ಅನುಭವಿಸಿದ್ದೀವಿ, ಮರ್ತು ಬಿಟ್ಟಿದ್ದೀವಿ. ಮತ್ತೆ ಅದರ ಅನುಭವ ಆಗೋ ತನಕ ಗೊತ್ತಾಗೋದಿಲ್ಲ. ಬೇರೆಯವ್ರು ನೋಡಿ ಕಲ್ತಿದ್ದೀವಿ, ನಾವು ಪಾಠ ಕಲ್ತಿದ್ದೀವಿ, ನಾವು ಹೇಳ್ತೀವಿ ನಿಮ್ಗೆ ನೋಡಿ ಪಾಠ ಕಲ್ತೀವಪ್ಪ ನಾವು ಅಂತ. ಬಟ್ ಏನು ಮಾಡಿದ್ರು ಅವ್ರಿಗಾಗೋ ತನಕ ಅವ್ರಿಗೆ ಬುದ್ಧಿ ಬರೋದೇ ಇಲ್ಲ. ಅದೇನು ನೋಡೋಣ, ನಾನು ಆ ಪೂಜೆ ಮಾಡ್ತೀನಿ, ನಾನು ಈ ಪೂಜೆ ಮಾಡ್ತೀನಿ, ದೇವ್ರು ನನ್ನ ಮೈ ಮೇಲೆ ಬಂದುಬಿಡ್ತಾನೆ, ದೇವ್ರು ನನಗೆ ಪ್ರತ್ಯಕ್ಷ ಆಗಿ ವರ ಕೊಟ್ಬಿಟ್ಟಿದ್ದಾನೆ, ಈ ರೀತಿ ಎಲ್ಲ ಭಾಳ ಜನ ಮಾತಾಡ್ಕೊಳ್ತಾರೆ. ಭಾಳ ಜನ ಇದ್ರ ಬಗ್ಗೆ ಒದ್ದಾಟ ಮಾಡ್ತಾರೆ. ಆದರೆ ಯಾರಿಗೇನು ಮಾಡಿದ್ರು ಕೂಡ ಆ ಕರ್ಮ ಫಲಗಳು ಶುರು ಆಗ್ತಕ್ಕಂತಹ ರಾಹು ದಶೆ, ಶನಿ ದಶೆ, ಕೇತು ದಶೆ, ಇವೆಲ್ಲ ಬಹಳ 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 ಕ್ರೂರವಾದಂಥ ಸಂದರ್ಭದಲ್ಲಿ ಜಾತಕನಿಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ರೀತಿ ಅವಘಡಗಳು ನಡೆಯೋದಕ್ಕೆ ಶುರು ಆಗ್ತದೆ. ಅದರಿಂದ ಆರೋಗ್ಯ ಕೆಟ್ಟು ಅನಾರೋಗ್ಯ ಶುರುವಾಗಿ ದೀರ್ಘಾವಧಿ ಕಾಯಿಲೆಗಳು ಬಲಿಯಾಗ್ತಾರೆ. ಮತ್ತಷ್ಟು ವಿಚಾರಗಳು ನಾಳಿನ ಕಾರ್ಯಕ್ರಮ ಮಾತಾಡ್ತೀನಿ, ವೆಯ್ಟ್ ಮಾಡ್ತಾರೆ.